ಲೋಕೇಶ್ ಕನಕರಾಜ್ ಅವರ ಈ ಡಿಸಿ ಮೂವಿ ನೋಡಿದ ಮೇಲೆ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ರೊಟೀನ್ ಸ್ಟೋರಿ ಈಸಿಯಾಗಿ ಮುಂದೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಬಹುದು. ಫಸ್ಟ್ ಟೈಮ್ ಡೈರೆಕ್ಷನ್ ಬಿಟ್ಟು ಡೆಬ್ಯೂ ಹೀರೋ ಆಗಿ ಲೋಕೇಶ್ ಕನಕರಾಜ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ಆಯುಧಗಳನ್ನು ಕದಿಯುವ ಗ್ಯಾಂಗ್ ನ ಲೀಡರ್ ದೇವದಾಸ್ ನನ್ನು ಹಿಡಿಯೋಕೆ ಪೊಲೀಸ್ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಪ್ರೋಸೆಸ್ ನಲ್ಲಿ ಚಂದ್ರ ಎಂಬ ಯುವತಿ ದೇವದಾಸ್ ಲೈಫ್ ಗೆ ಎಂಟ್ರಿ ಕೊಡ್ತಾಳೆ. ಆಮೇಲೆ ಯಾವೆಲ್ಲ ಘಟನೆಗಳು ದೇವದಾಸ್ ಲೈಫ್ ಅಲ್ಲಿ ಎದುರಾದ್ವು, ಆತ ಎದುರಿಸಿದ ಸಮಸ್ಯೆಗಳು ಏನು ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಫಸ್ಟ್ ಹಾಫ್ ಇಂಟರ್ವೆಲ್ ತನಕ ಸ್ಟೋರಿ ತುಂಬಾ ಎಂಗೇಜಿಂಗ್ ಆಗಿರುತ್ತೆ, ಎಲ್ಲೂ ಬೋರ್ ಹೊಡ್ಸಲ್ಲ. ಸ್ಟೋರಿ ಸಿಂಪಲ್ ಆಗಿದ್ರು ಕೂಡ ದೇವದಾಸ್ ಗ್ಯಾಂಗ್ ಅಂಡ್ ಪೊಲೀಸ್ ಅವರ ಕ್ಯಾಟ್ ಅಂಡ್ ಮೌಸ್ ಗೇಮ್ ಸಖತ್ ಕಿಕ್ ಕೊಡುತ್ತೆ. ನಿಜ ಹೇಳ್ಬೇಕಂದ್ರೆ ಲೋಕೇಶ್ ಕನಕರಾಜ್ ಅವರ ಫಸ್ಟ್ ಮೂವಿ ಅಂತಾನೆ ಅನ್ಸಲ್ಲ. ಎಮೋಷನ್ ಸೀನ್ ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ, ಆದ್ರೆ ಆಕ್ಷನ್ ಸೀನ್ ಗಳಲ್ಲಿ ಯಾವ ಮಾಸ್ ಹೀರೋಗೂ ಕಡಿಮೆ ಇಲ್ಲ, ಆ ರೇಂಜ್ ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸಿ ಅಂದ್ರೆ ದೇವದಾಸ್ ಚಂದ್ರ ಇವರ ಕೆಮಿಸ್ಟ್ರಿ ಚೆನ್ನಾಗಿದೆ. ಇಂಟರ್ವೆಲ್ ಫ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಅನಿರುದ್ಧ್ ಅವರು ಒಂದು ರೇಂಜ್ ಗೆ ಮ್ಯೂಸಿಕ್ ಬರ್ಸಿದ್ದಾರೆ. ಆ ಮ್ಯೂಸಿಕ್ ಕೇಳಿದ್ರೆ ಲಿಟ್ರಲಿ ಗೂಸ್ ಬಂಪ್ಸ್ ಬರುತ್ತೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ತುಂಬಾ ವೈಲೆನ್ಸ್ ಇದೆ, ಜೊತೆಗೆ ಒಂದೊಳ್ಳೆ ಎಮೋಷನ್ ಕೂಡ ಇದೆ. ಒಂದ್ಸಲ ಟ್ರೈ ಮಾಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.